ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL 2026ರ ಆರಂಭಕ್ಕೆ 3 ದಿನ ಮಾತ್ರ ಬಾಕಿ ಇದೆ. ಹೀಗಿರುವಾಗಲೇ ಮುಂಬೈ ಇಂಡಿಯನ್ಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಯಾಕಂದರೆ ಮುಂಬೈ ತಂಡದ ವೇಗಿ ಜಸ್ಪ್ರೀತ್ ಬುಮ್ರಾ BCCIನ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಭೇಟಿ ನೀಡಿದ್ದಾರೆ. ಗಾಯದ ಸಮಸ್ಯೆಯಿಂದ ಬುಮ್ರಾ ಬಳಲ್ತಾ ಇದ್ದು ಮುಂಬೈ ಪರ ಆರಂಭಿಕ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ತಾರಾ ಎನ್ನುವಂತ ಚರ್ಚೆ ಶುರುವಾಗಿದೆ. 2026ರ IPL ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕ್ರಿಕೆಟ್ ಅಭಿಮಾನಿಗಳಿಗೆ BCCI ಈಗ ಗುಡ್ ನ್ಯೂಸ್ ಕೊಟ್ಟಿದೆ. ಸ್ಟೇಡಿಯಂಗೆ ಹೋಗಿ ಪಂದ್ಯಗಳನ್ನು ವೀಕ್ಷಿಸೋಕೆ ಸಾಧ್ಯವಾಗದವರಿಗಾಗಿ ದೇಶದ 11 ರಾಜ್ಯಗಳ 15 ನಗರಗಳಲ್ಲಿ ಫ್ಯಾನ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡ್ತಿದೆ. ಈ ಪಾರ್ಕ್ಗಳಲ್ಲಿ ಲೈವ್ ಮ್ಯಾಚ್ಗಳ ಜೊತೆಗೆ ಸಂಗೀತ, ಮನರಂಜನೆ, ಫುಡ್ ಕೋರ್ಟ್ ಹಾಗೆ ಮಕ್ಕಳಿಗಾಗಿ ಆಟಗಳು ಕೂಡ ಇರುತ್ತೆ. ನಮ್ಮ ರಾಜ್ಯದಲ್ಲಿ ತುಮಕೂರು ಹಾಗೆ ಮೈಸೂರಿನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಕಳೆದ ವರ್ಷ RCB ವಿಜಯೋತ್ಸವದ ವೇಳೆ ಮೃತಪಟ್ಟಿದ್ದಂಥ 11 ಅಭಿಮಾನಿಗಳಿಗೆ ಟ್ರಿಬ್ಯೂಟ್ ನೀಡಲು RCB ಹಾಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮುಂದಾಗಿದೆ. ಇದಕ್ಕಾಗಿ RCB ಆಟಗಾರರು ಅಭ್ಯಾಸದ ವೇಳೆ 11 ನಂಬರ್ ಜೆರ್ಸಿ ಧರಿಸಿ ಪ್ರಾಕ್ಟೀಸ್ ಮಾಡ್ತಾರೆ. ಇಷ್ಟೇ ಅಲ್ಲದೆ ಈ ಮೃತಪಟ್ಟ 11 ಅಭಿಮಾನಿಗಳಿಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಆಸನಗಳನ್ನು ರಿಸರ್ವ್ ಮಾಡಿದೆ. ಇದು IPLನಲ್ಲಿ ಶಾಶ್ವತವಾಗಿ ಖಾಲಿಯಾಗಿರಲಿದೆ. CSK ತಂಡದ 14 ಕೋಟಿ ರೂಪಾಯಿ ಆಟಗಾರನಾದ ಪ್ರಶಾಂತ್ ವೀರ್ ಆಟಕ್ಕೆ MS ಧೋನಿ ಫಿದಾ ಆಗಿದ್ದಾರೆ. ವಿಡಿಯೋ ಒಂದರಲ್ಲಿ ಪ್ರಶಾಂತ್ ವೀರ್ ಆಫ್ ಸ್ಟೈಲ್ ಕಡೆಗೆ ಅದ್ಭುತವಾಗಿ ಹೊಡಿತಾರೆ. ಅದಕ್ಕೆ ಧೋನಿ ಶಾಟ್ ಅಂತ ಹೇಳ್ತಾರೆ. ಮುಂದಿನ ಎಸೆತದಲ್ಲಿ ಪ್ರಶಾಂತ್ ವೀರ್ ಸ್ಕೂಪ್ ಶಾಟ್ ಆಡ್ತಾರೆ. ಅದಕ್ಕೆ ಧೋನಿ ಬೌಂಡ್ರಿ ಅಂತ ಹೇಳ್ತಾರೆ. ಕೊನೆಯಲ್ಲಿ ಪ್ರಶಾಂತ್ ವೀರ್ ಸ್ಟ್ರೈಟ್ ಡ್ರೈವ್ ಹೊಡಿತಾರೆ. ಇದನ್ನ ನೋಡಿ ಧೋನಿ ಪ್ರಶಾಂತ್ ವೀರ್ ಅವರನ್ನ ಹೊಗಳಿದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗ್ತಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್ IPLನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನು ಟೀಕಿಸಿದ್ದಾರೆ. ಈ ನಿಯಮದಿಂದ ಆಲ್ರೌಂಡರ್ ಆಟಗಾರರ ಬೆಳವಣಿಗೆ ಕುಂಠಿತವಾಗುತ್ತೆ. ಈ ಹಿಂದೆ ಈ ಪಾತ್ರಕ್ಕೆ ನಾವು ಆಲ್ರೌಂಡ್ ಆಟಗಾರರನ್ನ ಆಯ್ಕೆ ಮಾಡ್ತಿದ್ವಿ. ಆದರೆ ಈಗ ಟೀಮ್ ಮ್ಯಾನೇಜ್ಮೆಂಟ್ ಸಹ ನಿರ್ದಿಷ್ಟ ಬ್ಯಾಟರ್ ಅಥವಾ ಬೌಲರ್ ಅನ್ನ ಆಯ್ಕೆ ಮಾಡ್ತಿದೆ. ನಮಗೆ ಆಲ್ರೌಂಡರ್ ಏಕೆ ಬೇಕು ಅಂತ ಕೇಳ್ತಿದ್ದಾರೆ ಅಂತ ಅಕ್ಷರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಆಟಗಾರ ರಿಂಕು ಸಿಂಗ್ ಅವರನ್ನ ಉತ್ತರ ಪ್ರದೇಶ ಸರ್ಕಾರ ಪ್ರಾದೇಶಿಕ ಕ್ರೀಡಾ ಅಧಿಕಾರಿಯಾಗಿ ನೇಮಕ ಮಾಡೋಕೆ ಸಿದ್ಧತೆ ಮಾಡಿದೆ. ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ 2026ರ T20 ವಿಶ್ವಕಪ್ ಗೆದ್ದ ಭಾರತೀಯ ತಂಡದಲ್ಲಿ ನೀಡಿದಂಥ ಪ್ರದರ್ಶನ ಹಾಗೆ ಬದ್ಧತೆಗಾಗಿ UP ಸರ್ಕಾರ ರಿಂಕು ಸಿಂಗ್ ಅವರಿಗೆ ಈ ಗೌರವ ನೀಡಲು ಮುಂದಾಗಿದೆ. ವೈಭವ್ ಸೂರ್ಯವಂಶಿಗೆ ಕೆಟ್ಟ ಚಟ ಇದೆ, ಬಿಟ್ಬಿಡು ಅಂತ ಸಾಕಷ್ಟು ಸಲ ಹೇಳಿದ್ರು ಕೂಡ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಜಿತೇಶ್ ಶರ್ಮಾ ಹೇಳಿದ್ದಾರೆ. ವೈಭವ್ ಮೈದಾನದಲ್ಲಿ ವೃತ್ತಿಪರ ಆಟಗಾರನ ರೀತಿ ಇರ್ತಾರೆ, ಆದರೆ ಮೈದಾನದ ಹೊರಗೆ ಅವರು ವೃತ್ತಿಪರ ಆಟಗಾರನ ರೀತಿ ಇರೋದಿಲ್ಲ. ರಾತ್ರಿ ಹೊತ್ತು ಐಸ್ ಕ್ರೀಮ್ ತಿನ್ನಬೇಡಿ ಅಂತ ಸಾಕಷ್ಟು ಸಲ ನಾನು ಹೇಳಿದ್ದೇನೆ. ಇದನ್ನ ಅವರಿಂದ ತಪ್ಪಿಸಲು ನಾನು ನನ್ನ ಕಡೆಯಿಂದ ಉತ್ತಮ ಪ್ರಯತ್ನವನ್ನ ಮಾಡಿದ್ದೇನೆ ಅಂತ RCB ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಹೇಳಿದ್ದಾರೆ. T20 ಸರಣಿಗೆ ಭಾರತೀಯ ಮಹಿಳಾ ತಂಡ ಪ್ರಕಟವಾಗಿದ್ದು ಯುವ ಆಲ್ರೌಂಡರ್ ಅನುಷ್ಕಾ ಶರ್ಮಾ ತಮ್ಮ ಚೊಚ್ಚಲ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ ತಂಡವನ್ನ ಮುನ್ನಡೆಸಲಿದ್ದು ಸ್ಮೃತಿ ಮಂದಾನ ಉಪನಾಯಕಿಯಾಗಿದ್ದಾರೆ. ಇನ್ನು ತಂಡದಲ್ಲಿ ಶಫಾಲಿ ವರ್ಮಾ, ಜೆಮಿಮಾ ರೋಡ್ರಿಗಸ್, ದೀಪ್ತಿ ಶರ್ಮಾ, ಭಾರತಿ ಪುಲ್ಮಾಲಿ ಹಾಗೆ ಉಮಾ ಚೆಟ್ರಿ ಜೊತೆಗೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ರಿಚಾ ಘೋಷ್ ಬಲಿಷ್ಠ ಆಟಗಾರರ ತಂಡ ಆಯ್ಕೆಯಾಗಿದೆ. ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆಯೊಂದು ವಿದೇಶಿ ಆಟಗಾರರು PSL ಲೀಗ್ನಲ್ಲಿ ಪಾಲ್ಗೊಳ್ಳದಂತೆ ಎಚ್ಚರಿಕೆ ನೀಡಿದೆ. ವಿಶ್ವದಾದ್ಯಂತ ಎಲ್ಲಾ ಕ್ರಿಕೆಟ್ ಮಂಡಳಿಗಳು ತಮ್ಮ ಆಟಗಾರರನ್ನ ಪಾಕಿಸ್ತಾನಕ್ಕೆ ಕಳುಹಿಸದಂತೆ ನಾವು ಸಲಹೆ ನೀಡ್ತೇವೆ. ಲೀಗ್ ನಡೆಯುವ ವೇಳೆ ವಿದೇಶಿ ಆಟಗಾರರಿಗೆ ಪ್ರಾಣಾಪಾಯ ಆದರೆ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಸಂಘಟನೆಯೊಂದು ಎಚ್ಚರಿಕೆ ನೀಡಿದೆ. ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಬಾಂಗ್ಲಾದೇಶದಲ್ಲಿ $1 ಮಿಲಿಯನ್ ಟೂರ್ನಿ IPL ಪ್ರಸಾರಕ್ಕೆ ಅನುಮತಿ ನೀಡುವಂತಹ ಸಾಧ್ಯತೆಗಳಿವೆ. ಬಾಂಗ್ಲಾದೇಶದಲ್ಲಿ IPL ಪ್ರಸಾರದ ಬಗ್ಗೆ ಹೇಳಿಕೆ ನೀಡಿರುವಂತಹ ಬಾಂಗ್ಲಾದೇಶದ ಕ್ರೀಡಾ ಸಚಿವ ಪ್ರಸ್ತುತ IPL ಪ್ರಸಾರದ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗಿಲ್ಲ, ಆದರೆ ಈದ್ ರಜಾ ದಿನಗಳು ಮುಗಿದ ಬಳಿಕ ಈ ಬಗ್ಗೆ ಚರ್ಚೆ ಮಾಡ್ತೇವೆ ಎಂದಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.